If theta 1 and theta 2 be the apparent angles of dip observed in two vertical planes at right angles to each other, then the true angle of dip theta is given by. ಇಲ್ಲಿ ನಾವು ಮೊದಲು ಮ್ಯಾಗ್ನೆಟಿಕ್ ಮೆರಿಡಿಯನ್ ನ ಕನ್ಸಿಡರ್ ಮಾಡೋಣ. ಏನು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂದ್ರೆ, ಮ್ಯಾಗ್ನೆಟಿಕ್ ಮೆರಿಡಿಯನ್ ಇಸ್ ಅ ವರ್ಟಿಕಲ್ ಪ್ಲೇನ್ ಕನ್ಸಿಸ್ಟಿಂಗ್ ಆಫ್ ಮ್ಯಾಗ್ನೆಟಿಕ್ ನಾರ್ತ್ ಅಂಡ್ ಮ್ಯಾಗ್ನೆಟಿಕ್ ಸೌತ್. ಯಾವುದೋ ಒಂದು ಪ್ಲೇಸ್ ಅಲ್ಲಿ ನಂಗೆ ಮ್ಯಾಗ್ನೆಟಿಕ್ ಮೆರಿಡಿಯನ್ ಬೇಕು ಅಂದ್ರೆ ಏನ್ ಮಾಡ್ತೀನಿ, ನಾನು ವರ್ಟಿಕಲ್ ಪ್ಲೇನ್ ನ ಕನ್ಸಿಡರ್ ಮಾಡ್ತೀನಿ. ಆ ಪ್ಲೇಸ್ ಮುಖಾಂತರ ಹಾದು ಹೋಗ್ಬೇಕು, ಜೊತೆಗೆ ಅದು ಮ್ಯಾಗ್ನೆಟಿಕ್ ನಾರ್ತ್ ಮತ್ತು ಮ್ಯಾಗ್ನೆಟಿಕ್ ಸೌತ್ ನ ಇನ್ಕ್ಲೂಡ್ ಮಾಡಿರ್ಬೇಕು. ಅಂತದ್ನ ನಾವು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಕರಿತೀವಿ. ಈ ಪ್ಲೇನ್ ಅಲ್ಲೇ ಯಾವಾಗಲೂ ನಮಗೆ ಟ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗೋದು. ಸೊ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಲ್ಲಿ ಟ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದನ್ನ ನಾನು ಬ್ಲಾಕ್ ಆರೋ ಇಂದ ರಿಪ್ರೆಸೆಂಟ್ ಮಾಡಿದ್ದೀನಿ. ಅದಕ್ಕೆ ಹೆಸರು ಬಿ ಅಂತ ಕೊಟ್ಟಿದ್ದೀನಿ. ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ನಾವು ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಾಂಪೊನೆಂಟ್ ತೆಗಿತೀವಿ. ಸೊ ಹಾರಿಜಾಂಟಲ್ ಕಾಂಪೊನೆಂಟ್ ಗೆ ನಾವು ಬಿ ಎಚ್ ಅಂತ ಯೂಶುವಲ್ ಆಗಿ ಹೆಸರು ಕೊಡ್ತೀವಿ. ವರ್ಟಿಕಲ್ ಕಾಂಪೊನೆಂಟ್ ಗೆ ನಾವು ಯೂಶುವಲಿ ಬಿ ವಿ ಅಂತ ಹೆಸರು ಕೊಡ್ತೀವಿ. ಸೊ ಬಿ ವಿ ಎಷ್ಟಿರುತ್ತೆ ಮತ್ತೆ ಬಿ ಎಚ್ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿನ ಡಿಫೈನ್ ಮಾಡ್ತೀವಿ. ಅದು ಆಂಗಲ್ ಆಫ್ ಡಿಪ್. ಏನ್ ಆಂಗಲ್ ಆಫ್ ಡಿಪ್ ಅಂದ್ರೆ, ಆಂಗಲ್ ಬಿಟ್ವೀನ್ ದಿ ಟ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿ ಹಾರಿಜಾಂಟಲ್ ಅಟ್ ದಿ ಗಿವನ್ ಪ್ಲೇಸ್. ಸೊ ಅದನ್ನ ನಾವು ಥೀಟಾ ಅಂತ ಕರಿತೀವಿ. ಈ ಪ್ರಕಾರವಾಗಿ ನಮಗೆ ಬಿ ಎಚ್ ಏನಂತ ಗೊತ್ತಾಗುತ್ತೆ, ಬಿ ಕಾಸ್ ಥೀಟಾ ಅಂತ ಗೊತ್ತಾಗುತ್ತೆ. ಬಿ ವಿ ಏನಂತ ಗೊತ್ತಾಗುತ್ತೆ, ಬಿ ಸೈನ್ ಥೀಟಾ ಅಂತ ಗೊತ್ತಾಗುತ್ತೆ. ಈಗ ನಾವು ಟ್ಯಾನ್ ಥೀಟಾ ಅಂತ ತಗೊಳ್ಳೋದಾದ್ರೆ, ಟ್ಯಾನ್ ಥೀಟಾ ಅಂತ ತಗೊಳ್ಳೋದಾದ್ರೆ ಇದನ್ನ ಕ್ಲಿಯರ್ ಆಗಿ ನಾವೇನಂತ ಬರಿಬೋದು ನೋಡಿ, ಬಿ ವಿ ಡಿವೈಡೆಡ್ ಬೈ ಬಿ ಹೆಚ್ ಅಂತ ಬರಿಬೋದು. ಇದು ನಾನು ಈಕ್ವೇಶನ್ 1 ಅಂತ ಇಟ್ಕೊಳ್ತೇನೆ. ಈಗ ಅಕಸ್ಮಾತ್ ನಾವು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಲ್ಲಿ ಮೆಜರ್ ಮಾಡ್ತಾ ಇಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ಲೇನ್ 1 ಅಲ್ಲಿ ಮೆಜರ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇನ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಅದರ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಬಟ್ ಈಗ ನಾವು ವರ್ಟಿಕಲ್ ಕಾಂಪೊನೆಂಟ್ ಮತ್ತೆ ಹಾರಿಜಾಂಟಲ್ ಕಾಂಪೊನೆಂಟ್ ತಗೊಳ್ಳೋದಾದ್ರೆ, ವರ್ಟಿಕಲ್ ಕಾಂಪೊನೆಂಟ್ ಸ್ಟಿಲ್ ನನಗೆ ಬಿ ವಿ ಅಂತ ಬರುತ್ತೆ. ಇದು ಚೂರು ನಿಮಗೆ 3 ಡೈಮೆನ್ಷನಲ್ ಇಮ್ಯಾಜಿನೇಷನ್ ಬೇಕಾಗುತ್ತೆ. ಈ ಕೊಟ್ಟಿರೋ ಡಯಾಗ್ರಾಮ್ ಅಲ್ಲಿ ಬೇಕಿದ್ರೆ ನೀವು ಕನ್ಸಿಡರ್ ಮಾಡ್ಬೋದು. ಈ ಬಿ ಅಂತ ಏನಿದೆ ಅದರ ಇನ್ನೊಂದು ಏನು ಬಿ ಡ್ಯಾಶ್ ಅಂತ ನಾನು ತಗೊಳ್ತೀನಿ. ಅದು ಪ್ಲೇನ್ 1 ಅಲ್ಲಿ ಮೆಜರ್ ಮಾಡಿದಾಗ ಬರೋದು. ಸೊ ಅದು ಸ್ವಲ್ಪ ಮಟ್ಟಿಗೆ ಈ ರೀತಿ ಬರುತ್ತೆ ನನಗೆ. ಸೊ ಅದರ ವ್ಯಾಲ್ಯೂ ಏನಿದೆ ಬಿ 1 ಅಂತ ಈ ತರ ಬರುತ್ತೆ. ಸೊ ಬಿ ಡ್ಯಾಶ್ ಅಂತ ತಗೊಳ್ಳೋಣ. ಓಕೆ, ಬಿ ಡ್ಯಾಶ್ ಏನಿದೆ ದಟ್ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಪ್ಲೇನ್ 1. ಸೊ ಅದರ ವರ್ಟಿಕಲ್ ಕಾಂಪೊನೆಂಟ್ ನಂಗೆ ಏನ್ ಬರುತ್ತೆ, ಬಿ ವಿನೇ ಬರುತ್ತೆ. ಹಾರಿಜಾಂಟಲ್ ಕಾಂಪೊನೆಂಟ್ ಬೇರೆ ಆಗಿದೆ. ಸೊ ಹಾರಿಜಾಂಟಲ್ ಕಾಂಪೊನೆಂಟ್ ನಾನು ಬಿ 1 ಅಂತ ತಗೊಳ್ತೀನಿ. ಓಕೆ, ನನ್ನ ಪ್ರಕಾರ ಬಿ 1 ಏನಂತ, ಬಿ 1 ಇಸ್ ದಿ ಹಾರಿಜಾಂಟಲ್ ಕಾಂಪೊನೆಂಟ್ ಇನ್ ಪ್ಲೇನ್ 1, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಪ್ಲೇನ್ 1. ಬಿ ಡ್ಯಾಶ್ ಅಂದ್ರೇನು, ಮ್ಯಾಗ್ನೆಟಿಕ್ ಫೀಲ್ಡ್ ಮೆಜರ್ಡ್ ಇನ್ ಪ್ಲೇನ್ 1. ಸೊ ಅದು ಬದಲಾಗಿರುತ್ತೆ, ನಿಜವಾದ ಮ್ಯಾಗ್ನೆಟಿಕ್ ಫೀಲ್ಡ್ ಗಿಂತ ಅಪರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಅಂದ್ರೆ ನಮಗೆ ಬೇರೆ ರೀತಿ ಅದು ವ್ಯಾಲ್ಯೂ ಸಿಗುತ್ತೆ. ಸೊ ಇದು ನಾವೀಗ ತಿಳ್ಕೊಳ್ಬೇಕು. ಸೊ ಈಗ ಇಲ್ಲಿ ಆಂಗಲ್ ಆಫ್ ಡಿಪ್ ಏನಿದೆ ಪ್ಲೇನ್ 1 ಅಲ್ಲಿ ಅದನ್ನ ಥೀಟಾ 1 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಆ ಪ್ರಕಾರವಾಗಿ ನನಗೆ ಟ್ಯಾನ್ ಥೀಟಾ 1 ಏನಂತ ಗೊತ್ತಾಗುತ್ತೆ ನೋಡಿ, ಟ್ಯಾನ್ ಥೀಟಾ 1 ಇಸ್ ಈಕ್ವಲ್ ಟು ಬಿ ವಿ ಡಿವೈಡೆಡ್ ಬೈ ಬಿ 1 ಅಂತ ಗೊತ್ತಾಗುತ್ತೆ. ಈಗ ಅದೇ ತರ ನಾನು ಇನ್ನೊಂದು ಪ್ಲೇನ್ ತಗೊಳ್ಬೇಕು, ಪ್ಲೇನ್ 2. ಅವ್ರು ಕೊಟ್ಟ ಮಾಹಿತಿ ಪ್ರಕಾರ 2 ವರ್ಟಿಕಲ್ ಪ್ಲೇನ್ಸ್ ಅಟ್ ರೈಟ್ ಆಂಗಲ್ಸ್ ಟು ಈಚ್ ಅದರ್. ಸೊ ಅವುಗಳ ನಡುವೆ ಆಂಗಲ್ 90 ಡಿಗ್ರಿ ಇದೆ. ಯಾವುದರ ನಡುವೆ, ಪ್ಲೇನ್ 1 ಮತ್ತೆ ಪ್ಲೇನ್ 2 ನಡುವೆ. ಸೊ ಈಗ ಪ್ಲೇನ್ 2 ನಲ್ಲೂ ನಾನು ಇದೇ ತರ ಮಾಡಿದ್ರೆ ನನಗೆ ವರ್ಟಿಕಲ್ ಕಾಂಪೊನೆಂಟ್ ಏನಿದೆ ಮತ್ತೆ ಅದು ಬಿ ವಿ ಅಂತ ಗೊತ್ತಾಗುತ್ತೆ. ಹಾರಿಜಾಂಟಲ್ ಕಾಂಪೊನೆಂಟ್ ಏನೋ ಬೇರೆ ಇರುತ್ತೆ, ಅದನ್ನ ನಾನು ಬಿ 2 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿ ನಿಜವಾದ ಮ್ಯಾಗ್ನೆಟಿಕ್ ಫೀಲ್ಡ್ ನನಗೆ ಬಿ ಡಬಲ್ ಡ್ಯಾಶ್ ಅಂತ ಗೊತ್ತಾಗುತ್ತೆ. ಅದನ್ನೆಲ್ಲ ನಾನು ಇಲ್ಲಿ ಬರೀತಾ ಇಲ್ಲ ಡಯಾಗ್ರಾಮ್ ಅಲ್ಲಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಪ್ಲೇನ್ 2 ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮೆಜರ್ ಮಾಡಿದ್ರೆ ನನಗೆ ಏನಂತ ಗೊತ್ತಾಗ್ತಾ ಇದೆ, ಬಿ ಡಬಲ್ ಡ್ಯಾಶ್ ಅಂತ ಗೊತ್ತಾಗ್ತಾ ಇದೆ. ಅದು ಅಪರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಪ್ಲೇನ್ 2. ಸೊ ಅಲ್ಲಿ ವರ್ಟಿಕಲ್ ಕಾಂಪೊನೆಂಟ್ ಮತ್ತೆ ಬಿ ವಿ ಬರುತ್ತೆ, ಹಾರಿಜಾಂಟಲ್ ಕಾಂಪೊನೆಂಟ್ ಏನೋ ಬೇರೆ ಬರುತ್ತೆ, ಅದನ್ನ ನಾನು ಬಿ 2 ಅಂತ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಆಂಗಲ್ ಆಫ್ ಡಿಪ್ ಏನ್ ಬರುತ್ತೆ, ಥೀಟಾ 2 ಅಂತ ಬರುತ್ತೆ. ಅದು ಅಪರೆಂಟ್ ಡಿಪ್ ಅಂತ ಕರಿತೀವಿ ನಾವು ಇನ್ ಪ್ಲೇನ್ 2. ಸೊ ಮತ್ತೆ ನನಗೆ ಇವನ್ನೆಲ್ಲ ರಿಲೇಟ್ ಮಾಡೋದು ಅಂದ್ರೆ ಥೀಟಾ 2 ಬಿ ವಿ ಮತ್ತೆ ಬಿ 2 ನ ರಿಲೇಟ್ ಮಾಡೋ ಈಕ್ವೇಶನ್ ಬೇಕು ಅಂದ್ರೆ ನಾನು ಟ್ಯಾನ್ ಥೀಟಾ 2 is equal to bv divided by b2 ಅಂತ ಬರೀಬಹುದು. ಈಗ ನನಗೆ b1 ಮತ್ತೆ b2 ಏನಿದೆ ಅದನ್ನ bh ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕಾಗುತ್ತಾ ಅಂತ ಯೋಚನೆ ಬರ್ತಾ ಇದೆ. ಅದನ್ನ ಮಾಡಬೇಕು ಅಂತ ನಾನು ಅನ್ಕೊಂಡಾಗ ನಾನು ಟಾಪ್ ವ್ಯೂ ಮಾಡ್ತೀನಿ, ಅಂದ್ರೆ ಮೇಲ್ಗಡೆಯಿಂದ ನೋಡ್ತೀನಿ. ಪ್ಲೇನ್ 1 ಮತ್ತೆ ಪ್ಲೇನ್ 2 ಮತ್ತೆ ಮ್ಯಾಗ್ನೆಟಿಕ್ ಮೆರಿಡಿಯನ್ ಹೆಂಗ್ ಕಾಣಿಸುತ್ತೆ ಅಂತ ನಾನು ಇನ್ನೊಂದು ಡಯಾಗ್ರಾಮ್ ಅಲ್ಲಿ ಇಲ್ಲಿ ತೋರಿಸಿದ್ದೀನಿ. ಇದು ಟಾಪ್ ವ್ಯೂ. ಸೊ ಟಾಪ್ ವ್ಯೂ ನಲ್ಲಿ ನೋಡ್ಕೊಳ್ಳಿ, ಪ್ಲೇನ್ 1 ಮತ್ತೆ ಪ್ಲೇನ್ 2 ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇದೆ, ಆ ತರನೇ ಬರ್ದಿದ್ದೀನಿ. ಸೊ ಈಗ ನಾನೇನ್ ಮಾಡ್ತಾ ಇದ್ದೀನಿ, ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂದ್ರೆ ಒಂದು ವರ್ಟಿಕಲ್ ಪ್ಲೇನ್ ಅದು
ಕನ್ಸಿಸ್ಟಿಂಗ್ ಆಫ್ ಮ್ಯಾಗ್ನೆಟಿಕ್ ನಾರ್ತ್ ಮತ್ತು ಮ್ಯಾಗ್ನೆಟಿಕ್ ಸೌತ್. ಆ ಪ್ಲೇನು ಮತ್ತು ಪ್ಲೇನ್ 1 ನಡುವೆ ಇರೋ ಆ್ಯಂಗಲ್ನ ನಾನು ಆಲ್ಫಾ ಅಂತ ಇಂಡಿಕೇಟ್ ಮಾಡಿದ್ದೀನಿ. ಸೊ ಹಾಗಾದರೆ ಇಲ್ಲಿ ಇದೇನಿದೆ ಹಾರಿಜಾಂಟಲ್ ಕಾಂಪೊನೆಂಟ್ ಏನಿದೆ ಪ್ಲೇನ್ 1 ಅದು ಬಿ ಎಚ್ ಕಾಸ್ ಆಲ್ಫಾ ಆಗುತ್ತೆ ನಮಗೆ ಜಾಮೆಟ್ರಿ ಪ್ರಕಾರ. ಅದೇ ಹಾರಿಜಾಂಟಲ್ ಕಾಂಪೊನೆಂಟ್ ಇನ್ ಪ್ಲೇನ್ 2 ಏನಾಗುತ್ತೆ ಬಿ ಎಚ್ ಸೈನ್ ಆಲ್ಫಾ ಆಗುತ್ತೆ. ಸೊ ಈ ಥರದ್ದು ನನಗೆ B1 ಮತ್ತು B2ಗೆ ಹೊಸ ಎಕ್ಸ್ಪ್ರೆಷನ್ ಸಿಗ್ತಾ ಇದೆ ಇನ್ ಟರ್ಮ್ಸ್ ಆಫ್ BH, ದಟ್ ಈಸ್ ಹಾರಿಜಾಂಟಲ್, ಟ್ರೂ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದನ್ನು ನಾನು ಇಲ್ಲಿ ಸೇರಿಸ್ಕೊಳ್ಬೋದು. ಸೊ ನಾನಿಲ್ಲಿ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗಲಿ ಅಂತ ಕಾಟ್, ಇದು ನಿಮಗೆ ಒಂದು 2-3 ಸತಿ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ನಾನು ಟ್ಯಾನ್ ಎಕ್ಸ್ಪ್ರೆಷನ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಮಾಡೋದು ಈಸಿ ಆಗಲ್ಲ. ಸೊ ಅಥವಾ ಮಾಡಿಕೊಂಡು ಮಾಡ್ಬೋದು, ನಾನು ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಸೊ ಏನಂತ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಟ್ಯಾನ್ ತೀಟಾ 1 ಸ್ಕ್ವೇರ್ಡ್ ಅಥವಾ ಟ್ಯಾನ್ ಸ್ಕ್ವೇರ್ ತೀಟಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ 2 ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಬಿ ವಿ ಕಾಮನ್ ಇದೆಯಾ? ಸೊ ನಾನು ಅದನ್ನು ಕಾಮನ್ ತಗೊಳ್ಳಲ್ಲ ಈಗಲೇ, ಸದ್ಯಕ್ಕೆ ಇದೇ ಥರ ಬರಿತೀನಿ. ಬಿ ವಿ ಡಿವೈಡೆಡ್ ಬೈ ಬಿ1 ಅಂದ್ರೇನು ಬಿ ಹೆಚ್ ಕಾಸ್ ಆಲ್ಫಾ ಸ್ಕ್ವೇರ್ ಮಾಡ್ಬೇಕು ನಾನಿಲ್ಲಿ. ಸೊ ಬಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಹೆಚ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಇನ್ನೊಂದೇನಾಗುತ್ತೆ ಟ್ಯಾನ್ ಸ್ಕ್ವೇರ್ ತೀಟಾ 2 ಅಂದರೆ ನೋಡ್ಕೊಳ್ಳಿ ಬಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಹೆಚ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಲ್ಫಾ. ಈಗ ನನಗೇನು ಗೊತ್ತಾಗುತ್ತೆ, ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನನಗೆ ಈ ಸೈನ್ ಸ್ಕ್ವೇರ್ ಆಲ್ಫಾ ಮತ್ತು ಕಾಸ್ ಸ್ಕ್ವೇರ್ ಆಲ್ಫಾ ಕ್ಯಾನ್ಸಲ್ ಆಗಬೇಕು. ಇದೇ ಥರ ಮಾಡಿದ್ರೆ ಕ್ಯಾನ್ಸಲ್ ಆಗಲ್ಲ. ಸೊ ನನಗೆ ಈಗಾಗಲೇ ಈ ಥರದ್ದು ನ್ಯೂಮರಿಕಲ್ ಸಾಲ್ವ್ ಮಾಡಿರೋದ್ರಿಂದ ನಂಗೆ ಡೈರೆಕ್ಟಾಗಿ ಕಾಟ್ ತೊಗೊಳ್ಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ತೊಂದರೆ ಇಲ್ಲ. ಈ ಥರ ಬರ್ಕೊಂಡಾಗ ನಿಮ್ಗೆ ಏನು ಅನಿಸ್ಬೇಕು, ಎಕ್ಸ್ಪ್ರೆಷನಲ್ಲಿ ಎಲ್ಲೂ ಆಲ್ಫಾ ಬಗ್ಗೆ ಮಾಹಿತಿ ಇಲ್ಲ, ಹಾಗಾಗಿ ಅದು ಕ್ಯಾನ್ಸಲ್ ಆಗಬೇಕು. ಸೊ ಕ್ಯಾನ್ಸಲ್ ಆಗೋದಕ್ಕೆ ನಾವು ಏನು ಮಾಡ್ಬೋದು, ಇನ್ಸ್ಟೆಡ್ ಆಫ್ ಟೇಕಿಂಗ್ ಟ್ಯಾನ್ ವಿ ಕ್ಯಾನ್ ಟೇಕ್ ಕಾಟ್. ಸೊ ಅದನ್ನು ಮಾಡ್ತೀನಿ ಈಗ. ಸೊ ಕಾಟ್ ಸ್ಕ್ವೇರ್ ತೀಟಾ 1 ಅಂದರೆ ಇನ್ವರ್ಸ್ ಮಾಡ್ಕೊಳ್ಬೇಕು ಫಸ್ಟ್ ಟರ್ಮ್ನ, ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ 2 ಅಂದರೆ ಎರಡನೇ ಟರ್ಮ್ನ ಕೂಡ ನಾನು ಇನ್ವರ್ಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ನನಗೆ ಕಾಸ್ ಸ್ಕ್ವೇರ್ ಆಲ್ಫಾ ಮೇಲೋಗುತ್ತೆ, ಸೈನ್ ಸ್ಕ್ವೇರ್ ಆಲ್ಫಾನು ಮೇಲೋಗುತ್ತೆ. ನಾನು ಏನು ತಗೊಳ್ಬೋದು, ಬಿ ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ವಿ ಸ್ಕ್ವೇರ್ನ ಕಾಮನ್ ತಗೋಬೋದು. ಸೊ ಉಳ್ಕೊಂಡಿದ್ದೇನು ಫಸ್ಟ್ ಟರ್ಮಲ್ಲಿ ಏನಾಗಿದೆ ಕಾಸ್ ಸ್ಕ್ವೇರ್ ಆಲ್ಫಾ, ಮತ್ತು ಸೆಕೆಂಡ್ ಟರ್ಮಲ್ಲಿ ಏನು ಉಳ್ಕೊಂಡಿದೆ ಸೈನ್ ಸ್ಕ್ವೇರ್ ಆಲ್ಫಾ. ಅದನ್ನು ಬರೆಯೋ ಅವಶ್ಯಕತೆ ಇರಲಿಲ್ಲ, ಯಾಕೆಂದರೆ ನಮಗೊಂದು ಐಡೆಂಟಿಟಿ ಗೊತ್ತಿದೆ, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಈಸ್ 1. ಸೊ ಹಾಗಾಗಿ ಅದು 1 ಆಯಿತು. ಸೊ ಈಗ ಉಳ್ಕೊಂಡಿದ್ದೇನಾಗಿದ್ರೆ ಬಿ ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ವಿ ಸ್ಕ್ವೇರ್. ಸೊ ಅದನ್ನು ನಾನು ಈಕ್ವೇಷನ್ 1 ನೋಡ್ತೀನಿ. ಸೊ ಅಲ್ಲಿ ಬಿ ಹೆಚ್ ಡಿವೈಡೆಡ್ ಬೈ ಬಿ ವಿ ಅಂತ ಬರ್ತಿದ್ರೆ ಟ್ಯಾನ್ ತೀಟಾ ಬದಲು ಕಾಟ್ ತೀಟಾ ಬರ್ತಾಯಿತ್ತು. ಬಟ್ ಇಲ್ಲಿ ಬಿ ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ವಿ ಸ್ಕ್ವೇರ್ ಇದೆ, ಹಾಗಾಗಿ ಅದೇನಾಗಬೇಕು ಕಾಟ್ ಸ್ಕ್ವೇರ್ ತೀಟಾ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ರಿಲೇಷನ್ ವಿಚ್ ಇಸ್ ಗಿವನ್ ಇನ್ ಆಪ್ಷನ್ ಡಿ. ಆಪ್ಷನ್ ಡಿ ಸರಿಯಾದ ಆಯ್ಕೆ. 2 cars moving in opposite directions approach each other with speed of 22 meter per second and 16.5 meter per second respectively. The driver of the first car blows a horn having a frequency 400 Hz. The frequency heard by the driver of the second car is velocity of sound is 340 meter per second. ಸೊ ಇಲ್ಲಿ 2 ಕಾರ್ಸ್ ಇದೆ, ಒಂದಕ್ಕೊಂದು ಅಪ್ರೋಚ್ ಆಗ್ತಾ ಇದೆ. ಸೊ ಮೊದಲನೇ ಕಾರ್ನ ನಾವು ಕಾರ್ ಎ ಅಂತ ಅನ್ಕೊಳ್ಳೋಣ. ಅದು ಯಾವ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ, 22 ಮೀಟರ್ ಪರ್ ಸೆಕೆಂಡ್. ಬಿ ಕಾರ್ ಏನಿದೆ ಅದು ಸೆಕೆಂಡ್ ಕಾರ್. ಸೊ ಅದು ಯಾವ ಸ್ಪೀಡಲ್ಲಿ ಕಾರ್ ಎ ಕಡೆಗೆ ಹೋಗ್ತಾ ಇದೆ ಅಂದರೆ 16.5 ಮೀಟರ್ ಪರ್ ಸೆಕೆಂಡ್. ಸೊ ಈಗ ಎ ಕಾರ್ ಏನಿದೆ ಅದರ ಡ್ರೈವರ್ ಹಾರ್ನ್ನ ಬ್ಲೋ ಮಾಡ್ತಾನೆ, ಅದರ ಫ್ರೀಕ್ವೆನ್ಸಿ ಎಷ್ಟು ಅಂತ ಕೊಡ್ತಾ ಇದ್ದಾರೆ 400 ಹರ್ಟ್ಸ್. ಈಗ ನಾವು ಕಂಡುಹಿಡಿಬೇಕಾಗಿರೋದು ಏನಪ್ಪ ಅಂದರೆ ಡ್ರೈವರ್ ಆಫ್ ದಿ ಸೆಕೆಂಡ್ ಕಾರ್ ಅಂದರೆ ಬಿ, ಡ್ರೈವರ್ ಆಫ್ ದಿ ಕಾರ್ ಬಿ ಅವರಿಗೆ ಯಾವ ಫ್ರೀಕ್ವೆನ್ಸಿ ಕೇಳಿಸುತ್ತೆ, ಅಪರೆಂಟ್ ಫ್ರೀಕ್ವೆನ್ಸಿ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನಮ್ಗೆ ಗೊತ್ತಿರೋ ಫಾರ್ಮುಲಾ ಏನು, ಅಪರೆಂಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ರಿಯಲ್ ಫ್ರೀಕ್ವೆನ್ಸಿ ಇಂಟು ವಿ ಪ್ಲಸ್ ಆರ್ ಮೈನಸ್ ವಿ ಒ ಡಿವೈಡೆಡ್ ಬೈ ವಿ ಪ್ಲಸ್ ಆರ್ ಮೈನಸ್ ಪಿ ಎಸ್. ಇಲ್ಲಿ ವಿ ಒ ಅಂದರೆ ಅಬ್ಸರ್ವರ್ ಇನ್ನ ಸ್ಪೀಡ್, ಅಬ್ಸರ್ವರ್ ಯಾರು ಸೆಕೆಂಡ್ ಕಾರಲ್ಲಿರೋ ಡ್ರೈವರ್. ವಿ ಎಸ್ ಅಂದ್ರೇನು ಸ್ಪೀಡ್ ಆಫ್ ದಿ ಸೋರ್ಸ್ ಯಾವುದು ಸೆಕೆಂಡ್ ಕಾರ್. ಸೊ ಈಗ ಇಲ್ಲಿ ಎಫ್ಗೆ ಏನಂತ ಗೊತ್ತಿದೆ 400. ಸೊ ವಿ ಪ್ಲಸ್ ವಿ ಒ ಅಂತ ತಗೊಳ್ಬೇಕಾಗತ್ತೆ, ಯಾಕೆಂದ್ರೆ ಅಬ್ಸರ್ವರ್ ಇಂದಾಗಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ. ಅಬ್ಸರ್ವರ್ ಇಸ್ ಮೂವಿಂಗ್ ಟುವರ್ಡ್ಸ್ ದಿ ಸೋರ್ಸ್, ಹಾಗಾಗಿ ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು. ಸೊ ಮೇಲ್ಗಡೆ ನಾನು ಜಾಸ್ತಿ ಮಾಡಬೇಕು ನ್ಯೂಮರೇಟರ್ನ. ಸೊ 340 ಪ್ಲಸ್ 20 ಎಷ್ಟದು 16.5 ಡಿವೈಡೆಡ್ ಬೈ ಸೋರ್ಸ್ ಕೂಡ ಅಬ್ಸರ್ವರ್ ಕಡೆಗೆ ಮೂವ್ ಆಗ್ತಾ ಇರೋದ್ರಿಂದ ಈ ನಿಟ್ಟಿನಲ್ಲೂ ಕೂಡ ನನಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು.
ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು ಅಂದರೆ ನಾನು ಡಿನಾಮಿನೇಟರ್ ಕಡಿಮೆ ಮಾಡಬೇಕಾಗುತ್ತೆ. ಹಾಗಾಗಿ 340 ಮೈನಸ್ 22 ಆಯಿತು. ಈಗ ಇದನ್ನು ಸಾಲ್ವ್ ಮಾಡ್ತಾ ಬರೋಣ. 400. ಸೊ ನ್ಯೂಮರೇಟರ್ ಏನಾಗುತ್ತೆ ನೋಡ್ಕೊಳ್ಳಿ. ನ್ಯೂಮರೇಟರ್ ಏನಿದೆ 340 ಪ್ಲಸ್ 16.5. ಸೊ ಅಲ್ಲಿಗೆ 356.5 ಆಗುತ್ತದು. ಡಿವೈಡೆಡ್ ಬೈ 340 ಮೈನಸ್ 22 ಅಂದರೆ 320 ಮತ್ತೆ 2 ಕಳೆದ್ರೆ 380. ಸೊ 318 ಆಯಿತು. ಸೊ ಇದನ್ನು ನಾನು ಸಾಲ್ವ್ ಮಾಡಬೇಕಾಗತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಇದು ನಮ್ಗೇನು ಮಾಹಿತಿ ಬರುತ್ತೆ ಅಂದರೆ ಸಮಥಿಂಗ್ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಹೌದಾ? ಸೊ 1 ಪಾಯಿಂಟ್ ಸಮಥಿಂಗ್ ಬರ್ತದೆ. ಸೊ ಅಂದರೆ 400 ಪ್ಲಸ್ 40 ಇದ್ರ ನಂತರ ಬರ್ಬೇಕು ನನಗೆ ನೋಡಿ. 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ 1.1 ಸಮಥಿಂಗ್ ಬರುತ್ತೆ. ಸೊ ಅಲ್ಲಿಗೆ 400 ಟೈಮ್ಸ್ ಪ್ಲಸ್ ಮತ್ತೆ 40 ಬರಬೇಕು. 0.1 ಇಂಟು 400 ಇಸ್ 40. ಸೊ 440ಗಿಂತ ಹೆಚ್ಚಾಗಿರ್ಬೇಕಿಲ್ಲಿ, ಹೆಚ್ಚಾಗಿರ್ಬೇಕಾಗತ್ತೆ. ಸೊ ಇದನ್ನ ನಾನು ರಫ್ ಎಸ್ಟಿಮೇಷನ್ ಇಂದನೂ ಕಲ್ತ್ಕೊಳ್ಬೋದು. ಸೊ ಆ ಥರದ ಆಪ್ಷನ್ ನಮ್ಗೆ ಒಂದೇ ಇರೋದು, ಆಪ್ಷನ್ ಸಿ, ಅದು ಸರಿಯಾದ ಆಯ್ಕೆ. 2 blocks A and B of masses 3m and m respectively are connected by a massless and inextensible string. The whole system is suspended by a massless spring as shown in the figure. The magnitude of acceleration of A and B immediately after the string is cut are respectively. ಈಗ ಈ ತರ ಇದೆ ಸಿಸ್ಟಮ್, ಡಯಾಗ್ರಾಮ್ ಅಲ್ಲಿ ಹೇಗಿದೆಯೋ ಆ ತರ ಇದೆ. ಸೊ ಈಗ ಸ್ಟ್ರಿಂಗ್ ಏನು ಕನೆಕ್ಟ್ ಆಗಿದೆ ಎ ಮತ್ತೆ ಬಿಗೆ, ಅದನ್ನು ಕಟ್ ಮಾಡ್ತೀವಿ. ಸೊ ಕಟ್ ಮಾಡಿದಾಗ ಯಾವ ರೀತಿ ಆಕ್ಸಲರೇಷನ್ ಇರುತ್ತೆ ಎ ಮತ್ತೆ ಬಿಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಕಟ್ ಮಾಡೋಕ್ಕಿಂತ ಮುಂಚೆ ಏನಿದೆ ಅಂತ ನೋಡ್ಕೊಳ್ಳೋಣ. ಸೊ ಈಗ ವಾಟ್ ಇಸ್ ದಿ ಫೋರ್ಸ್ ಆಕ್ಟಿಂಗ್ ಆನ್ ಸ್ಪ್ರಿಂಗ್ ಅಂತ ಕೇಳಿದ್ರೆ, ಡೌನ್ವರ್ಡ್ ಫೋರ್ಸ್ ವಿಚ್ ಇಸ್ ಎಕ್ಸ್ಟೆಂಡಿಂಗ್ ದಿ ಲೆಂತ್ ಆಫ್ ದಿ ಸ್ಪ್ರಿಂಗ್, ಅದನ್ನ ನಾವು ನೋಡಿದ್ರೆ ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಈಕ್ವಲ್ಸ್ 4mg ಆಗುತ್ತೆ. 3m ಪ್ಲಸ್ m. ಸೊ 4m ಆಯಿತು. ಸೊ 4m ವೆಯ್ಟ್ ಎಷ್ಟು ಬರುತ್ತೆ? 4mg. ಸೊ ದಿಸ್ ಇಸ್ ದಿ ಡೌನ್ವರ್ಡ್ ಫೋರ್ಸ್, 4mg ಇದೆ. ಸೊ ರೀಸ್ಟೋರಿಂಗ್ ಫೋರ್ಸ್ ಎಷ್ಟಿರುತ್ತೆ? ಅಷ್ಟೇ ಇರುತ್ತೆ, 4mg. ಯಾವಾಗ? ಕಟ್ ಮಾಡೋಕ್ಕಿಂತ ಮುಂಚೆ. ಸೊ ಕಟ್ ಮಾಡೋಕ್ಕಿಂತ ಮುಂಚೆ ಬ್ಯಾಲೆನ್ಸ್ಡ್ ಆಗಿದೆ. ಸೊ ರೀಸ್ಟೋರಿಂಗ್ ಫೋರ್ಸ್ ಮತ್ತೆ ಅಪ್ಲೈಡ್ ಫೋರ್ಸ್. ಈಗ ನಾನು ಕಟ್ ಮಾಡಿದ ತಕ್ಷಣನೇ ಡೌನ್ವರ್ಡ್ ಫೋರ್ಸ್ ಏನಾಗುತ್ತೆ? 3mg ಆಗುತ್ತೆ. ಯಾಕಂದ್ರೆ 1mg ಕ್ಯಾನ್ಸಲ್ ಆಯ್ತು, ಕೆಳಗಡೆ ಬಿದ್ದೋಯ್ತು. ಸೊ ಅದಕ್ಕೆ ಮತ್ತೆ ಸ್ಪ್ರಿಂಗ್ಗೆ ಕನೆಕ್ಷನ್ ಇಲ್ಲ. ಸೊ ಡೌನ್ವರ್ಡ್ ಫೋರ್ಸ್ ಎಷ್ಟಿದೆ? ಈಗ 3mg. ಅಪ್ವರ್ಡ್ ಫೋರ್ಸ್ ಎಷ್ಟಿದೆ? ಅಪ್ವರ್ಡ್ ಫೋರ್ಸ್ ಏನಿದೆ ದಟ್ ಇಸ್ ಬಿಕಾಸ್ ಆಫ್ ಎಕ್ಸ್ಟೆನ್ಷನ್ ಆಫ್ ದಿ ಸ್ಪ್ರಿಂಗ್, ಅದು ಸ್ಟಿಲ್ 4mg ಇರುತ್ತೆ. ಸೊ ಈಗಾದ್ರೆ ನೆಟ್ ಫೋರ್ಸ್ ಎಷ್ಟಾಯ್ತು? ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ mg ಇದೆ. ಸೊ ಇದು ನೆಟ್ ಫೋರ್ಸ್ ಆಫ್ಟರ್ ಕಟಿಂಗ್ ದಿ ಸ್ಟ್ರಿಂಗ್. ಸೊ ನೆಟ್ ಫೋರ್ಸ್ ಏನಿದೆ? mg ಇದೆ. ಸೊ ಈಗ ಆಕ್ಸಲರೇಷನ್ ಆಫ್ ಎ ಏನ್ ಬರುತ್ತೆ? ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಎಷ್ಟಿದೆ? mg ಡಿವೈಡೆಡ್ ಬೈ ಮಾಸ್ ಆಫ್ ದಿ ಬಾಡಿ. ಮಾಸ್ ಆಫ್ ದಿ ಬಾಡಿ ಎಷ್ಟಿದೆ? 3m. ಸಾಲ್ವ್ ಮಾಡಿದ್ರೆ ನಂಗೆ ಏನಂತ ಗೊತ್ತಾಗ್ತಾ ಇದೆ? g/3. ಸೊ ದಟ್ ಈಸ್ ದಿ ಆಕ್ಸಲರೇಷನ್ ಆಫ್ ಬಾಡಿ ಎ. ಓಕೆ, ಸೊ ಅದನ್ನು ಮೊದಲು ಕಂಡುಹಿಡಿಬೇಕು. ಸೊ ಎಗೆ ಎಷ್ಟಿರುತ್ತೆ ಮಾಹಿತಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? g/3. ಸೊ ಈಗ ಆಕ್ಸಲರೇಷನ್ ಆಫ್ ಬಿ ಹೆಂಗಿರುತ್ತೆ ನೋಡೋಣ. ಕಟ್ ಮಾಡಿದ್ಮೇಲೆ ಅದ್ರ ಮೇಲೆ ಆಗ್ತಾ ಇರೋದು ಒಂದೇ ಫೋರ್ಸ್, ಯಾವುದು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಂದಾಗಿ ಅದು ಕೆಳಗಡೆ ಮೂವ್ ಆಗ್ತಾ ಇದೆ. ಸೊ ಫೋರ್ಸ್ ಏನಿರುತ್ತೆ? ಗ್ರಾವಿಟೇಷನಲ್ ಫೋರ್ಸ್. ಸೊ ಹಾಗಾಗಿ ಆಕ್ಸಲರೇಷನ್ ಯಾವ್ದ್ರಿಂದ ಯಾವ್ದ್ರಿಂದ ಬರ್ತಾ ಇದೆ? ಗ್ರಾವಿಟೇಷನಲ್ ಫೋರ್ಸ್. ಹಾಗಾಗಿ ಆಕ್ಸಲರೇಷನ್ ಎಷ್ಟಿರುತ್ತೆ? g. ಸೊ ಈ ಮಾಹಿತಿ ನಮಗೆ ಆಪ್ಷನ್ ಎ ನಲ್ಲಿ ಸಿಗ್ತಾ ಇದೆ. ಆಪ್ಷನ್ ಎ ಸರಿಯಾದ ಆಯ್ಕೆ. A thin prism having refracting angle 10 degree is made of glass of refractive index 1.42. This prism is combined with another thin prism of glass of refractive index 1.7. This combination produces dispersion without deviation. The refracting angle of second prism should be. ಇಲ್ಲಿ ಥಿನ್ ಪ್ರಿಸಮ್ಸ್ ಹೆಂಗ್ ಅರೇಂಜ್ ಆಗಿರಬೇಕು ಅಂದ್ರೆ, ಮೊದಲನೇ ಥಿನ್ ಪ್ರಿಸಮ್ ಇಂದ ಡಿವಿಯೇಷನ್ ತೀಟಾ ಆಗಿದ್ರೆ, ಅಂದ್ರೆ ಅದು ಹೆಂಗಾಗಿರುತ್ತೆ ಅಂದ್ರೆ ಟುವರ್ಡ್ಸ್ ಬೇಸ್ ಆಗಿರುತ್ತೆ. ಸೊ ಡಿವಿಯೇಷನ್ ಏನಾಗಿದೆ? 10 ಡಿಗ್ರಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಡಿವಿಯೇಷನ್ ಏನಿದೆ? 10 ಡಿಗ್ರಿ. ಸೊ ಈಗ ಎರಡನೇ ಪ್ರಿಸಮ್ನ ನಾವು ಉಲ್ಟಾ ಇಡಬೇಕು. ಸೊ ಈ ಎರಡನೇ ಪ್ರಿಸಮ್ನ ಉಲ್ಟಾ ಇಟ್ಟಾಗ ಇದರಿಂದ ಬರೋ ಡಿವಿಯೇಷನ್ ಕೂಡ 10 ಡಿಗ್ರಿ ಇರ್ಬೇಕು ನನಗೆ. ಬಟ್ ದಿಸ್ ಟೈಮ್ ಇಟ್ ಈಸ್ ಗೋಯಿಂಗ್ ಟು ಬಿ ಆಂಟಿ ಕ್ಲಾಕ್ ವೈಸ್. ಮೊದಲನೇ ಟೈಮಲ್ಲಿ ಕ್ಲಾಕ್ ವೈಸ್ ಆಗಿತ್ತು, ಈಗ ಅದು ಆಂಟಿ ಕ್ಲಾಕ್ ವೈಸ್ ಆಗಬೇಕು. ಸೊ ಅವಾಗ ನಾವೇನು ಹೇಳ್ತೀವಿ? ಡಿವಿಯೇಷನ್ ಆಗಲಿಲ್ಲ ಅಂತ ಹೇಳ್ತೀವಿ, ಬಟ್ ಡಿಸ್ಪರ್ಷನ್ ಆಗುತ್ತೆ. ಸೊ ಈ ಥರದ್ದು ಒಂದು ಕೇಸ್ ನಮ್ಗೆ ಗೊತ್ತಿದೆ. ಸೊ
ಸೊ ಹಾಗಾಗಿ ಇಲ್ಲೇನಾಗಿರಬೇಕು, 10 ಡಿಗ್ರಿ ಇದು ಕ್ಲಾಕ್ ವೈಸ್ ಬೆಂಡ್ ಮಾಡಿದ್ರೆ ಇದು 10 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಬೆಂಡ್ ಮಾಡಬೇಕು. ಸೊ ಈ ಥರದ್ದು ಇದ್ದಾಗ ನಾವು ಡಿಸ್ಪರ್ಷನ್ ಆಗುತ್ತೆ, ಡಿವಿಯೇಷನ್ ಆಗಲ್ಲ ಅಂತ ಹೇಳ್ತೀವಿ. ಸೊ ಈಗ ನಾನು ಹಂಗಾದ್ರೆ ಏನಂತ ತಗೋದು, ಡಿವಿಯೇಷನ್ ಪ್ರೊಡ್ಯೂಸ್ ಬೈ ಫಸ್ಟ್ ಪ್ರಿಸಮ್ ಮಸ್ಟ್ ಬಿ ಈಕ್ವಲ್ ಟು ಡಿವಿಯೇಷನ್ ಪ್ರೊಡ್ಯೂಸ್ ಬೈ ಸೆಕೆಂಡ್ ಪ್ರಿಸಮ್. ನಾನು ಸುಮ್ಮನೆ 10 ಡಿಗ್ರಿ ಅಂತ ಉದಾಹರಣೆ ಕೇಳಿದ್ದು. ಸೊ ಈಗ ಡಿವಿಯೇಷನ್ ಪ್ರೊಡ್ಯೂಸ್ ಬೈ ಥಿನ್ ಪ್ರಿಸಮ್ಸ್ಗೆ ನಮಗೆ ಏನು ಫಾರ್ಮುಲಾ ಗೊತ್ತಿದೆ, n1 - 1 ಇಂಟು a1. ಇದೇನಿದೆ ಡಿವಿಯೇಷನ್ ಪ್ರೊಡ್ಯೂಸ್ ಬೈ ಫಸ್ಟ್ ಪ್ರಿಸಮ್. n1 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೆಟೀರಿಯಲ್ ಆಫ್ ದಿ ಫಸ್ಟ್ ಪ್ರಿಸಮ್. a1 ಅಂದ್ರೆ ಅದರ ಆಂಗಲ್ ಆಫ್ ಪ್ರಿಸಮ್, ಅದರ ಆಂಗಲ್ ಆಫ್ ಪ್ರಿಸಮ್. ಸೊ ಈಗ ಎರಡನೇ ಪ್ರಿಸಮ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ n2 ಇದೆ, ಅದರ ಆಂಗಲ್ ಏನಿದೆ a2 ಇದೆ. ಸೊ ಹಾಗಾಗಿ ಅದರ ಡಿವಿಯೇಷನ್ ಎಷ್ಟಾಗುತ್ತೆ, n2 - 1 ಇಂಟು a2. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಸೊ ಈಗ n1 ಏನಂತ ಕೊಟ್ಟಿದ್ದಾರೆ, 1.42 -1, ಇದೆಲ್ಲ ಬರೆಯೋ ಅವಶ್ಯಕತೆ ಇರಲಿಲ್ಲ, 0.42 ಅಂತ ಡೈರೆಕ್ಟ್ ಆಗಿ ಬರೆಯೋದಾಗಿತ್ತು. ಆಂಗಲ್ ಆಫ್ ಫಸ್ಟ್ ಪ್ರಿಸಮ್ 10 ಡಿಗ್ರಿ ಇದೆ, n2 1.7 ಇದೆ, -1 ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಬರಿಬೋದು ಏನಂತ, 0.7 ಅಂತ. ಬಟ್ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಕೂಡ ತೋರಿಸ್ತಾ ಇದ್ದೀನಿ, ನಿಧಾನಕ್ಕೆ ಅರ್ಥ ಆಗಲಿ ನಿಮಗೆ ಅಂತ. ಸೊ a2, ಸೊ ಈಗ a2 ಅಂದರೆ ಅಲ್ಲಿಗೆ ಏನು ಬರುತ್ತೆ ನೋಡ್ಕೊಳ್ಳಿ, 1.42 - 1 ಅಂದರೆ 0.42 ಇಂಟು 10 ಅಂದರೆ 4.2. ಸೊ 4.2 ಡಿವೈಡೆಡ್ ಬೈ 1.7 - 1 ಅಂದರೆ 0.7. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ 6 ಅಂತ ಗೊತ್ತಾಗ್ತಾ ಇದೆ. ಸೊ ಆಂಗಲ್ ಆಫ್ ಸೆಕೆಂಡ್ ಪ್ರಿಸಮ್ ಏನಿದೆ ಅದು 6 ಡಿಗ್ರಿ, ವಿಚ್ ಇಸ್ ಗಿವನ್ ಇನ್ ಆಪ್ಷನ್ ಎ. The acceleration due to gravity at a height 1 kilometer above the earth is the same as at a depth d below the surface of earth. Then, so ಈಗ ಹೆಚ್ಚು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅಂದರೆ ಹೈಟ್ ಆಫ್ ದಿ ಪಾಯಿಂಟ್ ಅಬೋವ್ ದಿ ಸರ್ಫೇಸ್ ಆಫ್ ಅರ್ತ್ ಏನಿದೆ ಅದು ವೆರಿ ಲೆಸ್ ಕಂಪೇರ್ಡ್ ಟು ರೇಡಿಯಸ್ ಆಫ್ ಅರ್ತ್ ಇದೆ. ಈ ಸಂದರ್ಭದಲ್ಲಿ ನಮಗೆ GH ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಸರ್ಟನ್ ಹೈಟ್ ಫ್ರಮ್ ದಿ ಸರ್ಫೇಸ್ ಆಫ್ ಅರ್ತ್ಗೆ ಫಾರ್ಮುಲಾ ಏನಂತ ಗೊತ್ತಿದೆ, GH is equal to G ಇಂಟು G ಅಂದ್ರೇನು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ಅರ್ತ್ ಇಂಟು 1 - 2h/r. ಈ ಫಾರ್ಮುಲಾ ಯಾವಾಗ ವರ್ಕ್ ಆಗೋದು, ವೆನ್ h is ವೆರಿ ಸ್ಮಾಲ್ ಕಂಪೇರ್ಡ್ ಟು ರೇಡಿಯಸ್ ಆಫ್ ಅರ್ತ್. ರೇಡಿಯಸ್ ಆಫ್ ಅರ್ತ್ ಎಷ್ಟಿದೆ, 6400 ಕಿಲೋಮೀಟರ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚೇನಿದೆ, ಬಹಳ ಕಡಿಮೆ ಇದೆ, 1 ಮೀಟರ್ ಇದೆ. ಹಾಗಾಗಿ ಈ ಫಾರ್ಮುಲಾ ನಾನು ಬರ್ಕೊಂಡೆ. ಸೊ ಅದೇ ಥರ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಸರ್ಟನ್ ಡೆಪ್ತ್ ಫ್ರಮ್ ದಿ ಸರ್ಫೇಸ್ ಆಫ್ ಅರ್ತ್ಗೆ ಫಾರ್ಮುಲಾ ಏನಿದೆ, GD ಈಕ್ವಲ್ಸ್ G ಇಂಟು 1 - D ಡಿವೈಡೆಡ್ ಬೈ R. ಡಿ ಅಂದರೆ ಇಲ್ಲಿ ಡೆಪ್ತ್ ಬಿಲೋ ದಿ ಸರ್ಫೇಸ್ ಆಫ್ ಅರ್ತ್. ಸೊ ಇವೆರಡು ಒಂದೇ ಆಗಿರಬೇಕು ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. GH is equal to GD ಆಗಿರಬೇಕು ಅಂದರೆ H ಮತ್ತು D ನಡುವೆ ಸಂಬಂಧ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ನಿಮಗೆ ಈ ಈಕ್ವೇಷನ್ಸ್ ಏನು ಈಕ್ವೇಷನ್ 1 ಅಂತ ಮತ್ತು ಈಕ್ವೇಷನ್ 2 ಅಂತ ನಾನು ಕರಿತಾ ಇದ್ದೀನಿ, ಅವೆರಡು ಕಂಪೇರ್ ಮಾಡಿ. ಸೊ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ, 2H ಇರೋ ಜಾಗದಲ್ಲಿ D ಇದೆ. ಸೊ ಹಾಗಿದ್ರೆ H 1 ಕಿಲೋಮೀಟರ್ ಆಗಿದ್ರೆ D ಎಷ್ಟಾಗಿರಬೇಕು, 2 ಕಿಲೋಮೀಟರ್ ಆಗಿರಬೇಕು. ಸೊ ಸರಿಯಾದ ಆಯ್ಕೆ ಆಪ್ಷನ್ ಸಿ, D ಈಕ್ವಲ್ಸ್ 2 ಕಿಲೋಮೀಟರ್. A potentiometer is an accurate and versatile device to make electrical measurements of EMF because the method involves. ಈಗ ಒಂದು ಸೆಲ್ ಇದೆ ಅಂತ ಇಟ್ಕೊಳ್ಳೋಣ. ಆ ಸೆಲ್ಲಿನ EMF ಮೆಜರ್ ಮಾಡೋದಕ್ಕೆ ನಾನು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತೀನಿ. ಸೊ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ ಕೂಡಲೇ ವೋಲ್ಟ್ ಮೀಟರ್ ಮೆಜರ್ಮೆಂಟ್ ಮಾಡಬೇಕು ಅಂದರೆ ಸಮ್ ಕರೆಂಟ್ ಇಟ್ ಹ್ಯಾಸ್ ಟು ಫ್ಲೋ ಥ್ರೂ ದಿ ವೋಲ್ಟ್ ಮೀಟರ್. ಸಮ್ ಕರೆಂಟ್ ವೆರಿ ಸ್ಮಾಲ್ ಅಂತಾನೆ ಇಟ್ಕೊಳ್ಳಿ, ಯಾಕೆಂದರೆ ವೋಲ್ಟ್ ಮೀಟರ್ ಹ್ಯಾಸ್ ವೆರಿ ಲಾರ್ಜ್ ರೆಸಿಸ್ಟೆನ್ಸ್. ವೋಲ್ಟ್ ಮೀಟರ್ ಹ್ಯಾಸ್ ವೆರಿ ಲಾರ್ಜ್ ರೆಸಿಸ್ಟೆನ್ಸ್. ಐಡಿಯಲಿ ಇನ್ಫೈನೈಟ್ ಅಂತ ಹೇಳ್ತೀವಿ, ಇನ್ಫೈನೈಟ್ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ವೆರಿ ಲಾರ್ಜ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಒನ್ಸ್ ದಿ ಕರೆಂಟ್ ಈಸ್ ಡ್ರಾನ್ ಫ್ರಮ್ ದಿ ಸೆಲ್, ದಿ ವೋಲ್ಟೇಜ್ ಅಕ್ರಾಸ್ ದಿ ಸೆಲ್ ಬಿಕಮ್ಸ್ ಟರ್ಮಿನಲ್ PD. ಸೊ ಇದು ನಮಗೆ ಮಾಹಿತಿ ಗೊತ್ತಿದೆ ಏನಂತ, ಕರೆಂಟ್ ಡ್ರಾ ಮಾಡಿದ ಕೂಡಲೇ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಸೆಲ್ EMF ಆಗಿರಲ್ಲ, ಅದು ಟರ್ಮಿನಲ್ PD ಆಗಿರುತ್ತೆ. ಅದಕ್ಕೆ ಫಾರ್ಮುಲಾನು ಗೊತ್ತಿದೆ ನಮಗೆ, V is equal to E minus IR, where R is internal resistance of the cell. ಸೊ ಈ ಪ್ರಕಾರ ವೋಲ್ಟ್ ಮೀಟರ್ ಏನು ಮೆಜರ್ ಮಾಡುತ್ತೆ, EMF ಗಿಂತ ಸ್ವಲ್ಪ ಕಡಿಮೆ ವ್ಯಾಲ್ಯೂನ ಮೆಜರ್ ಮಾಡುತ್ತೆ, ಟರ್ಮಿನಲ್ PD ಮೆಜರ್ ಮಾಡುತ್ತೆ. ಅದೇ ನಾವು ಪೊಟೆನ್ಷಿಯೋಮೀಟರ್ನ ಬಳಸಿದ್ರೆ, ಪೊಟೆನ್ಷಿಯೋಮೀಟರ್ ಅಲ್ಲಿ ನಾವು ಇನ್ವಾಲ್ವ್ ಮಾಡ್ತಕ್ಕಂತಹ ಮೆಥಡ್ ಏನಿದೆ ಅದನ್ನು ನಾವು ಝೀರೋ ಡಿಫ್ಲೆಕ್ಷನ್ ಮೆಥಡ್ ಅಂತ ಕರಿತೀವಿ.
ಸೊ ಈ ಝೀರೋ ಡಿಫ್ಲೆಕ್ಷನ್ ಮೆಥಡ್ ಅಲ್ಲಿ ನಾವು ಬ್ಯಾಲೆನ್ಸಿಂಗ್ ಲೆಂತ್ ನ ಕಂಡುಹಿಡಿಬೇಕಾದ್ರೆ ಸೊ ಗ್ಯಾಲೋಮೀಟರ್ ಮುಖಾಂತರ ಝೀರೋ ಕರೆಂಟ್ ಫ್ಲೋ ಆಗುತ್ತೆ, ಅಂದ್ರೆ ಝೀರೋ ಡಿಫ್ಲೆಕ್ಷನ್ ಬರುತ್ತೆ. ಅದರ ಅರ್ಥ ಏನು, ಕರೆಂಟ್ ಡ್ರಾನ್ ಫ್ರಮ್ ದಿ ಸೆಲ್ ಏನಿದೆ ಝೀರೋ ಇದೆ ಆ ಟೈಮಲ್ಲಿ. ಸೊ ನೋ ಕರೆಂಟ್ ಇಸ್ ಡ್ರಾನ್ ಫ್ರಮ್ ದಿ ಸೆಲ್, ಕರೆಂಟ್ ಡ್ರಾನ್ ಫ್ರಮ್ ದಿ ಸೆಲ್ ಈಕ್ವಲ್ ಝೀರೋ. ಆ ಪ್ರಕಾರವಾಗಿ ಅದೇನ್ ಮಾಡುತ್ತೆ, ಇ ಎಮ್ ಎಫ್ ನ ಮೆಷರ್ ಮಾಡುತ್ತೆ. ವೆನ್ ನೋ ಕರೆಂಟ್ ಇಸ್ ಡ್ರಾನ್ ಫ್ರಮ್ ದಿ ಸೆಲ್, ದಿ ವೋಲ್ಟೇಜ್ ಅಕ್ರಾಸ್ ದಿ ಸೆಲ್ ಇಸ್ ಇ ಎಮ್ ಎಫ್. ಸೊ ಆ ಪ್ರಕಾರ ಇದು ವರ್ಕ್ ಮಾಡುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಯಾವುದು ಅಂತ ನೋಡ್ತಾ ಬರೋಣ. ದಿ ಮೆಥಡ್ ಇನ್ವಾಲ್ವ್ಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ಸ್ ಅಂತಿದೆ, ಅದು ಸರಿಯಾದ ಆಯ್ಕೆ ಅಲ್ಲ. ಬಿ, ಎ ಕಂಡೀಷನ್ ಆಫ್ ನೋ ಕರೆಂಟ್ ಫ್ಲೋ ಥ್ರೂ ದಿ ಗ್ಯಾಲೋನೋಮೀಟರ್, ಇದು ಸರಿಯಾದ ಆಯ್ಕೆ. ಬಟ್ ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಇದೆಯಾ ಅಂತ ನೋಡಬೇಕು ಇಂಥ ಸಂದರ್ಭದಲ್ಲಿ. ಎ ಕಾಂಬಿನೇಷನ್ ಆಫ್ ಸೆಲ್ಸ್, ಗ್ಯಾಲೋನೋಮೀಟರ್ ಅಂಡ್ ರೆಸಿಸ್ಟೆನ್ಸ್, ಇದೇನು ಅಂತ ಸರಿಯಾದ ಆಯ್ಕೆ ಅಲ್ಲ. ಸೆಲ್ಸ್ ಅಂತ ಇದೆ, ಹಾಗಾಗಿ ಇದು ಕೂಡ ಸರಿಯಾದ ಆಯ್ಕೆ ಅಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಇಲ್ಲಿ. A spherical black body with a radius of 12 cm radiate 450 watt power at 500 Kelvin. If the radius were halved and temperature doubled, the power radiated in watt would be. So ನಮಗೆ ಮಾಹಿತಿ ಏನು ಗೊತ್ತಿದೆ, ಎನರ್ಜಿ ರೇಡಿಯೇಟೆಡ್ ಬೈ ಬ್ಲ್ಯಾಕ್ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಇಲ್ಲೇನಾಗ್ತಾ ಇದೆ, ಸ್ಪೆರಿಕಲ್ ಇದೆ ಮತ್ತೆ ರೇಡಿಯಸ್ ಇದೆ. ಸೊ ಏರಿಯಾ ಆಫ್ ದಿ ಸ್ಪೆರಿಕಲ್ ಬಾಡಿ, ಸರ್ಫೇಸ್ ಏರಿಯಾ ಆಫ್ ದಿ ಸ್ಪೆರಿಕಲ್ ಬಾಡಿ ಮತ್ತು ರೇಡಿಯಸ್ಗೂ ಏನು ಕನೆಕ್ಷನ್ ಇದೆ, ನಮಗೆ 4πr² ಅಂತ ಗೊತ್ತಿದೆ. ಸೊ ಹಾಗಾಗಿ ನಾನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅನ್ನೋ ಬದಲು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r² ಅಂತ ತಗೋತೀನಿ. ಅದ್ರ ಜೊತೆಗೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 4th ಪವರ್ ಆಫ್ ದಿ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದಿ ಬ್ಲ್ಯಾಕ್ ಬಾಡಿ ಅಂತ ಕರಿತೀವಿ. ಸೊ ಇಲ್ಲಿ ನಾನು E1 ಅಂತ ತಗೊಂಡ್ರೆ ಅದ್ರ ರೇಡಿಯಸ್ R1 ತಗೊಳ್ತೀನಿ, ಟೆಂಪರೇಚರ್ T1 ತಗೊಳ್ತೀನಿ. ಅದೇ ತರ E2 ಅಂದ್ರೆ ಸೆಕೆಂಡ್ ಟೈಮ್ ಏನಾಗುತ್ತೆ, ಎನರ್ಜಿ ರೇಡಿಯೇಟೆಡ್ ಬೈ ದಿ ಬ್ಲ್ಯಾಕ್ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R2² T2 ಟು ದಿ ಪವರ್ 4. ಸೊ ಈಗ ರೇಷಿಯೋ ತಗೊಳ್ಳೋಣ, E2 ಡಿವೈಡೆಡ್ ಬೈ E1. ಸೊ E2 ಡಿವೈಡೆಡ್ ಬೈ E1 ತಗೊಳ್ಳೋಣ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ, ರೇಡಿಯಸ್ ವರ್ ಹಾಲ್ಡ್, ರೇಡಿಯಸ್ ಅರ್ಧ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದೇನಾಯ್ತು, R/2 ಹೋಲ್ ಡಿವೈಡೆಡ್ ಬೈ R. ಮೊದಲನೇ ಬಾರಿ ರೇಡಿಯಸ್ R ಇದೆ ಅಂತ ಇಟ್ಕೊಳ್ಳೋಣ, ಎರಡನೇ ಬಾರಿಗೆ R/2 ಇರುತ್ತೆ. ಸೊ ಹೋಲ್ ಟು ದಿ ಪವರ್ 2 ಹಾಕೋಬೇಕು. ಟೆಂಪರೇಚರ್ ಡಬಲ್ಡ್, ಸೊ ಟೆಂಪರೇಚರ್ ಡಬಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ T2 ಏನಿದೆ ಅದು 2 ಟೈಮ್ಸ್ T1 ಅಂತ ಇದೆ, ಅದನ್ನು ಜಸ್ಟ್ T ಅಂತ ತಗೊಳ್ಳೋಣ ನಾವು. ಸೊ 2T ಇಸ್ ದಿ ಫೈನಲ್ ಟೆಂಪರೇಚರ್, ಇನಿಷಿಯಲ್ ಟೆಂಪರೇಚರ್ ಏನಿದೆ ಅದು T, ಹೋಲ್ ಟು ದಿ ಪವರ್ 4 ಹಾಕಬೇಕು. ಈಗ ಇದನ್ನು ಸಾಲ್ವ್ ಮಾಡೋಣ. ಸೊ ಏನಾಗುತ್ತೆ, R/R ಕ್ಯಾನ್ಸಲ್ ಆಯ್ತಾ. ಸೊ 1/2 ಹೋಲ್ ಸ್ಕ್ವೇರ್ಡ್ ಇದೆ, ಅದು 1/4 ಆಯ್ತು. ಇಂಟು ಇಲ್ಲೇನಾಗುತ್ತೆ ನೋಡ್ಕೊಳ್ಳಿ, 2/1 ಆಗುತ್ತೆ. 2/1 ಹೋಲ್ ಟು ದಿ ಪವರ್ 4 ಇದೆ, ಅದನ್ನ ನಾನು 4 × 4 ಅಂತ ಬರೀಬಹುದು ಅಥವಾ 16 ಅಂತ ಬರೀಬಹುದು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ 4/1 ಅಂತ ಗೊತ್ತಾಗ್ತಾ ಇದೆ. E2 ಏನಾಗುತ್ತೆ ಅಲ್ಲಿಗೆ 4 ಟೈಮ್ಸ್ E1. ಬಟ್ E1 ಕೊಟ್ಟಿದ್ದಾರೆ ಎಷ್ಟು, 450 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ 450 × 4 ಆಗುತ್ತೆ, ಅಂದರೆ 900 + 900 ಎಷ್ಟಾಯ್ತು, 1800 ವ್ಯಾಟ್ ಅಷ್ಟು ಪವರ್ನ ರೇಡಿಯೇಟ್ ಮಾಡುತ್ತೆ. ಸರಿಯಾದ ಆಯ್ಕೆ ಆಪ್ಷನ್ ಸಿ. ಫಿಗರ್ ಶೋಸ್ ಎ ಸರ್ಕ್ಯೂಟ್ ದಟ್ ಕಂಟೈನ್ಸ್ 3 ಐಡೆಂಟಿಕಲ್ ರೆಸಿಸ್ಟರ್ಸ್ ವಿತ್ ರೆಸಿಸ್ಟೆನ್ಸ್ R equals 9.0 ohm each. 2 identical inductors with inductance L equals 2.0 millihenry each, and an ideal battery with EMF epsilon equals 18 volt. The current I through the battery just after the switch closed is. Circuit na ಗಮನಿಸಿ, ಸ್ವಿಚ್ ನ ಜಸ್ಟ್ ಕ್ಲೋಸ್ ಮಾಡಿದಾಗ ಕರೆಂಟ್ ಡ್ರಾನ್ ಫ್ರಮ್ ದಿ ಸೆಲ್ ಎಷ್ಟಿರುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಿಚ್ ಜಸ್ಟ್ ಕ್ಲೋಸ್ ಮಾಡಿದಾಗ ಇಂಡಕ್ಟರ್ ಏನ್ ಮಾಡುತ್ತೆ, ಚೇಂಜ್ ಇನ್ ಕರೆಂಟ್ ನ ಅಪೋಸ್ ಮಾಡುತ್ತೆ. ಸ್ವಿಚ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಕರೆಂಟ್ ಎಷ್ಟಿದೆ, 0 ಇದೆ. ಸ್ವಿಚ್ ಕ್ಲೋಸ್ ಮಾಡಿದ ತಕ್ಷಣನೇ ಟೆಂಡೆನ್ಸಿ ಏನಿರುತ್ತೆ, ಸ್ಟಡಿ ಕರೆಂಟಿಗೆ ಹೋಗೋದಕ್ಕೆ ಟೆಂಡೆನ್ಸಿ ಇರುತ್ತೆ, ಬಟ್ ಅದನ್ನು ತುಂಬಾ ಅಪೋಸ್ ಮಾಡುತ್ತೆ. ಹಾಗಾಗಿ ಅಟ್ ದಟ್ ಇನ್ಸ್ಟೆಂಟ್ ಐ ಕ್ಯಾನ್ ಇಮ್ಯಾಜಿನ್ ಇಂಡಕ್ಟರ್ ಈಸ್ ಓಪನ್ ಸರ್ಕ್ಯೂಟ್, ಅಂದ್ರೆ ಇನ್ಫಿನಿಟಿ ರೆಸಿಸ್ಟೆನ್ಸ್ ನ ಅದು ಆಫರ್ ಮಾಡುತ್ತೆ. ಆದರೆ ಕೆಪಾಸಿಟರ್ಗೆ ಬಂದಾಗ ಅದು ರೆಸಿಸ್ಟೆನ್ಸ್ 0 ಆಫರ್ ಮಾಡುತ್ತೆ, ಯಾಕೆಂದ್ರೆ ಫುಲ್ ಚಾರ್ಜ್ ಆಗೋ ತನಕ ಅದ್ರ ಮುಖಾಂತರ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ, ಅಂದ್ರೆ ಚಾರ್ಜ್ ಸ್ಟೋರ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅದರ ರೆಸಿಸ್ಟೆನ್ಸ್ 0 ಇರುತ್ತೆ ಅಂತ ಅನ್ಕೊಳ್ಬಹುದು. ಈ ಪ್ರಕಾರವಾಗಿ ನೋಡೋದಾದ್ರೆ ನನಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ದಿ ಇಕ್ವಿವಲೆಂಟ್ ಸರ್ಕ್ಯೂಟ್ ಹೇಗೆ ಬರೀಬಹುದು ನೋಡ್ಕೊಳ್ಳಿ. ಸೊ ಇಲ್ಲೊಂದು ಎಪ್ಸಲಾನ್ ಅನ್ನುವ ಒಂದು ಸೆಲ್ ಇದೆ. ಸೊ ಈ ಬ್ರಾಂಚು ನಮಗೆ ಯೂಸ್ಲೆಸ್ ಆಯಿತು. ಅದರ ನಂತರದ ಬ್ರಾಂಚ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ, R ಇದೆ. ನೆಕ್ಸ್ಟ್ ಬ್ರಾಂಚ್ ಅಲ್ಲಿ ನೋಡ್ಕೊಳ್ಳಿ, ಇದು ಕ್ಯಾನ್ಸಲ್ ಔಟ್ ಆಯ್ತು, ಯಾಕಂದ್ರೆ ಇನ್ಫಿನಿಟಿ ರೆಸಿಸ್ಟೆನ್ಸ್ ಇದೆ, ಇದು ಶಾರ್ಟ್ ಸರ್ಕ್ಯೂಟ್ ಆಯ್ತು.
ಸೊ ಇದು ಕೆಪಾಸಿಟರ್ ಬದಲು ನಾನು ಶಾರ್ಟ್ ಸರ್ಕ್ಯೂಟ್ ಇಮ್ಯಾಜಿನ್ ಮಾಡ್ಬೋದು. ಹಾಗಾಗಿ ಈ ತರ ಈಕ್ವಿವಲೆಂಟ್ ಸರ್ಕ್ಯೂಟ್ ಈ ತರ ಆಗುತ್ತೆ. ಸೊ ಈಗ ಆರ್ ಅಂಡ್ ಆರ್ ಪ್ಯಾರಲಲ್ ಕಾಂಬಿನೇಷನ್ ಇದೆ, ಅಂದ್ರೆ 9 ಓಮ್ 9 ಓಮ್ ಇದೆ. ಅವೆರಡು ಸೇರ್ಕೊಂಡು ಎಷ್ಟಾಯ್ತು, ಎಫೆಕ್ಟಿವ್ ರೆಸಿಸ್ಟೆನ್ಸ್ 4.5 ಓಮ್ ಆಯ್ತು. ಬಿಕಾಸ್ R/2 ಅಂತ ನಮಗೆ ಫಾರ್ಮುಲಾ ಗೊತ್ತಿದೆ, ಪ್ಯಾರಲಲ್ ಕಾಂಬಿನೇಷನ್ ಆಫ್ ಐಡೆಂಟಿಕಲ್ ರೆಸಿಸ್ಟರ್ಸ್. R/n ಅಂತ ಗೊತ್ತಿದೆ, ಇಲ್ಲಿ ಅದು R/2 ಆಗುತ್ತೆ, R9 ಇದೆ, ಹಾಗಾಗಿ 4.5. ಎಪ್ಸಲನ್ ನ 18 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಂಟ್ ಡ್ರಾನ್ ಫ್ರಮ್ ದಿ ಸೆಲ್ ಏನಾಗಿರುತ್ತೆ, ಕರೆಂಟ್ ಡ್ರಾನ್ ಫ್ರಮ್ ದಿ ಸೆಲ್ ಇಸ್ ಈಕ್ವಲ್ ಟು EMF ಆಫ್ ದಿ ಸೆಲ್, ದಟ್ ಈಸ್ 18 ವೋಲ್ಟ್ಸ್ ಡಿವೈಡೆಡ್ ಬೈ ಟೋಟಲ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಇಲ್ಲೇನಿದೆ ಅದು 4.5. ಸಾಲ್ವ್ ಮಾಡಿದ್ರೆ ನಮಗೆ 4 ಆಂಪಿಯರ್ ಅಂತ ಗೊತ್ತಾಗ್ತಾ ಇದೆ. ಈ ಆಪ್ಷನ್ ಯಾವುದೇ ಆಯ್ಕೆನಲ್ಲೂ ಕೊಟ್ಟಿಲ್ಲ, ಈ ಆನ್ಸರ್ ಯಾವುದೇ ಆಪ್ಷನ್ ಅಲ್ಲೂ ಕೊಟ್ಟಿಲ್ಲ, ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. Radioactive material A has decay constant 8 lambda and material B has decay constant lambda. Initially, they have same number of nuclei. After what time the ratio of number of nuclei of material B to that of A will be 1/E. ಇಲ್ಲಿ ಎರಡು ಮೆಟೀರಿಯಲ್ ಇದೆ, ರೇಡಿಯೋಆಕ್ಟಿವ್ ಮೆಟೀರಿಯಲ್. ಒಂದು ಎ, ಅದರ ರೇಡಿಯೋಆಕ್ಟಿವ್ ಡಿಕೆ ಕಾನ್ಸ್ಟೆಂಟ್ ಏನಿದೆ 8 ಲ್ಯಾಂಬ್ಡಾ. ಬಿ ಅಂತ ಇನ್ನೊಂದು ರೇಡಿಯೋಆಕ್ಟಿವ್ ಮೆಟೀರಿಯಲ್ ಇದೆ, ಅದರ ಡಿಕೆ ಕಾನ್ಸ್ಟೆಂಟ್ ಲ್ಯಾಂಬ್ಡಾ ಅಂತ ಕೊಟ್ಟಿದ್ದಾರೆ. ಇನಿಷಿಯಲಿ ಎರಡಕ್ಕೂ ಸೇಮ್ ನಂಬರ್ ಆಫ್ ನ್ಯೂಕ್ಲಿಯೈ ಇದೆ, ಅದನ್ನು ನಾವು N0 ಅಂತಾನೆ ತೊಗೊಂಡ್ಬಿಡೋಣ ಎರಡಕ್ಕೂ. ಸೊ ಈಗ ಆಫ್ಟರ್ ವಾಟ್ ಟೈಮ್ ದಿ ರೇಷಿಯೋ ಆಫ್ ನಂಬರ್ ಆಫ್ ನ್ಯೂಕ್ಲಿಯೈ ಆಫ್ ಮೆಟೀರಿಯಲ್ ಬಿ ಟು ದಟ್ ಆಫ್ ಎ ವಿಲ್ ಬಿ 1/E ಅಂತ ಇದೆ. ಸೊ ನಾನು ಅದನ್ನು NB/NA ಅಂತ ತೊಗೊತೀನಿ. ಸೊ NBಗೆ ಏನು ಫಾರ್ಮುಲಾ ಬರುತ್ತೆ, ಸಾರಿ NB ಡಿವೈಡೆಡ್ ಬೈ Nಗೆ, NBಗೆ ಏನು ಫಾರ್ಮುಲಾ ಬರುತ್ತೆ, N0 ಇಂಟು ಇ ಟು ದಿ ಪವರ್ ಮೈನಸ್ ಅದರ ಡಿಕೆ ಕಾನ್ಸ್ಟೆಂಟ್ ಲ್ಯಾಂಬ್ಡಾ ಟಿ ಆಯಿತು, ಡಿವೈಡೆಡ್ ಬೈ NAಗೆ N0 ಇಂಟು ಇ ಟು ದಿ ಪವರ್ ಮೈನಸ್ 8 ಲ್ಯಾಂಬ್ಡಾ ಟಿ ಆಯಿತು. ಇದು ಸಾಲ್ವ್ ಮಾಡ್ತಾ ಬರೋಣ. ಇದು ಯಾವಾಗ 1/E ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಈಗ ಏನಾಗುತ್ತೆ, ಇದು ಇ ಟು ದಿ ಪವರ್ ಮೈನಸ್ 8 ಇದ್ದು ಪ್ಲಸ್ 8 ಆಗುತ್ತೆ, 8 ಮೈನಸ್ 1. ಸೊ ಹಾಗಾಗಿ ಇದು 7 ಲ್ಯಾಂಬ್ಡಾ ಟಿ is equal to e power minus 1 ಅಂತ ಆಯ್ತು. This implies 7 lambda t is equal to minus 1 ಅಂತ ಆಯ್ತು. ಸೊ ಅಲ್ಲಿಗೆ t ಗೆ ಏನು ಫಾರ್ಮುಲಾ ಬರ್ತಾ ಇದೆ, t ಗೆ ಏನು ಎಕ್ಸ್ಪ್ರೆಷನ್ ಬರ್ತಾ ಇದೆ ಅಂದರೆ -1 ಡಿವೈಡೆಡ್ ಬೈ 7 ಲ್ಯಾಂಬ್ಡಾ ಅಂತ ಬರ್ತಾ ಇದೆ. ಲ್ಯಾಂಬ್ಡಾ ಪಾಸಿಟಿವ್ ಇರುತ್ತೆ ಯಾವಾಗಲೂ, ಲ್ಯಾಂಬ್ಡಾ ಈಸ್ ಆಲ್ವೇಸ್ ಪಾಸಿಟಿವ್. ಹಾಗಾಗಿ ಟೈಮ್ ಏನಿದೆ ಅದು ನಮಗೆ ನೆಗೆಟಿವ್ ಬರ್ತಾ ಇದೆ ಇಲ್ಲಿ. ಸೊ ಕ್ವಶನ್ ಅಲ್ಲಿ ಏನೋ ಸರಿಯಾಗಿ ಇವರು ಫ್ರೇಮ್ ಮಾಡಿಲ್ಲ, ಸೊ ಟೈಮ್ ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅವಾರ್ಡ್ ಮಾಡಿದ್ದಾರೆ.